ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇನ್ನೂ ಕೆಲವು ಸ್ಪರ್ಧಾತ್ಮಕ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ. ಅಂದರೆ ಒಂದು ವಿಷಯವನ್ನು ನೀವು ಓದಿದ್ರಿ ಅಂದರೆ ಅದನ್ನು ಪುನಃ ಕೂತಲ್ಲಿ ನಿಂತಲ್ಲಿ ಮನನ ಮಾಡ್ತಾಯಿದ್ರೆ ಮಾತ್ರ ನೆನಪಿರುತ್ತೆ. ಬನ್ನಿ, ಮೊದಲ ಪ್ರಶ್ನೆ. ಕಾವ್ಯದಲ್ಲಿ ಅಲಂಕಾರಗಳ ಸ್ಥಾನವನ್ನು ಸರಿಯಾಗಿ ಹೇಳಿದವರು ಯಾರು? ಕಾವ್ಯದಲ್ಲಿ ಅಲಂಕಾರಗಳ ಸ್ಥಾನವನ್ನು ಸರಿಯಾಗಿ ಹೇಳಿದವರು ಯಾರು? ಮಮ್ಮಟ, ದಂಡಿ, ರಾಜಶೇಖರ, ಆನಂದವರ್ಧನ. ಉತ್ತರ ಆನಂದವರ್ಧನ. ನೆಕ್ಸ್ಟು, ಕನ್ನಡದಲ್ಲಿ ಛಂದಸ್ಸನ್ನು ಕುರಿತ ಮೊದಲ ಗ್ರಂಥ ಯಾವುದು? ಕನ್ನಡದಲ್ಲಿ ಛಂದಸ್ಸನ್ನು ಕುರಿತ ಮೊದಲ ಗ್ರಂಥ ಛಂದೋಂಬುದಿ. ನೆಕ್ಸ್ಟ್, ಮಾನಸಿಕ ದೂರ ಸಿದ್ಧಾಂತದ ಪ್ರತಿಪಾದಕ ಯಾರು? ಎಡ್ವರ್ಡ್ ಬುಲ್ಲೋ. ಚಿತ್ತಾಣ ಬೆದಂಡೆಗಳ ಉಲ್ಲೇಖವಿರುವ ಮೊದಲ ಗ್ರಂಥ ಯಾವುದು? ಚಿತ್ತಾಣ ಬೆದಂಡೆಗಳ ಉಲ್ಲೇಖವಿರುವ ಮೊದಲ ಗ್ರಂಥ ಕವಿರಾಜ ಮಾರ್ಗ. ರುದ್ರಭಟ್ಟನ ಕೃತಿ ಯಾವುದು? ರುದ್ರಭಟ್ಟನ ಕೃತಿ ಜಗನ್ನಾಥ ವಿಜಯ. ಸಮಯ ಪರೀಕ್ಷೆ ಕೃತಿಯ ಕರ್ತೃ ಯಾರು? ಸಮಯ ಪರೀಕ್ಷೆ ಕೃತಿಯ ಕರ್ತೃ ಬ್ರಹ್ಮ ಶಿವ. ವೈದರ್ಭಿ ಮತ್ತು ಗೌಡಿ ಕಾವ್ಯಮಾರ್ಗಗಳನ್ನು ಹೇಳಿರುವ ಲಾಕ್ಷಣಿಕ ಯಾರು? ವೈದರ್ಭಿ ಮತ್ತು ಗೌಡಿ ಕಾವ್ಯ ಮಾರ್ಗಗಳನ್ನು ಹೇಳಿರುವ ಲಾಕ್ಷಣಿಕ ದಂಡಿ. ನಿಜಗುಣ ಶಿವಯೋಗಿ ರಚಿಸಿದ ಮೊದಲ ಕನ್ನಡ ವಿಶ್ವಕೋಶ ಯಾವುದು? ವಿವೇಕ ಚಿಂತಾಮಣಿ. ಉತ್ತರ ವಿವೇಕ ಚಿಂತಾಮಣಿ. ಕವಿ ಕಾಮ ರಚಿಸಿದ ಶೃಂಗಾರ ರತ್ನಾಕರದ ವಸ್ತು. ಕವಿ ಕಾಮ ರಚಿಸಿದ ಶೃಂಗಾರ ರತ್ನಾಕರದ ವಸ್ತು ಯಾವುದು? ರಸ ವಿವೇಚನೆ. ಕುಮದೇಂದು ರಾಮಾಯಣದ ಶೈಲಿ ಯಾವುದು? ಎಲ್ಲ ಜಾತಿಯ ಷಟ್ಪದಿ. ಉತ್ತರ ಎಲ್ಲ ಜಾತಿಯ ಷಟ್ಪದಿ. ಹದಿಬದೆಯ ಧರ್ಮ ಬರೆದವರು ಯಾರು? ಸಂಚಿ ಹೊನ್ನಮ್ಮ. ಉತ್ತರ ಸಂಚಿ ಹೊನ್ನಮ್ಮ. ಮ್ಯಾಥ್ಯೂ ಆರ್ನಾಲ್ಡ್ ಯಾರು? ಅವರು ಸಮಾಜವಾದಿ ವಿಮರ್ಶಕ. ಉತ್ತರ ಅವರು ಸಮಾಜವಾದಿ ವಿಮರ್ಶಕ. ನೆಕ್ಸ್ಟ್, ದ ಪೊಲಿಟಿಕ್ ಇಮೇಜ್ ಕೃತಿಯ ಕರ್ತೃ ಯಾರು? ದ ಪೊಲಿಟಿಕ್ ಇಮೇಜ್ ಕೃತಿಯ ಕರ್ತೃ ಸಿ.ಡಿ. ಲೂಯಿ. ನೆಕ್ಸ್ಟ್, ಡಿವೈನ್ ಕಾಮಿಡಿ ಮಹಾಕಾವ್ಯ ರಚಿಸಿದವರು ಯಾರು? ಡಿವೈನ್ ಕಾಮಿಡಿ ಮಹಾಕಾವ್ಯ ರಚಿಸಿದವರು ಡಾಂಟೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಆಗೋಣ ಇನ್ನೂ ಕೆಲವು ಪ್ರಶ್ನೋತ್ತರಗಳೊಂದಿಗೆ. ಓದಿದ ವಿಷಯನ ಪುನಃ ಮನನ ಮಾಡ್ಕೊಳ್ಳಿ. ಇದು ಗೊತ್ತಾಗಿಲ್ಲ ಅಂತಂದರೆ ಬರೆದಿಟ್ಕೊಳ್ಳಿ ಒಂದು ಕಡೆ. ಚೆನ್ನಾಗಿ ಅಧ್ಯಯನ ಮಾಡಿ.